ನಿನ್ನೆ ಮಾಡಿದ ವರ್ಕೌಟ್ ಮಾತ್ರ ಚೆಸ್ಟ್ ತುಂಬಾ ಚೆನ್ನಾಗಿದೆ. ಇವತ್ತು ನೋವು ಆಗ್ತೈತಿ, ಇಲ್ಲಿ ಸ್ಟ್ರೆಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಚೆನ್ನಾಗಿ ಲೋಡ್ ಬಿದ್ದೈತಿ. ನಿನ್ನೆ ಮಾತ್ರ ಚೆಸ್ಟ್ ಮಾಡಿದೆ. ಆ ಥರ ಮಾಡಿದ್ರೆ ನನ್ನ ಚೆಸ್ಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ನಾನು ಮುಂದಿನ ವಾರ ಸೋಮವಾರ ಮಾಡ್ತೀನಿ. ಇವತ್ತು ಬ್ಯಾಕ್ ಮಾಡ್ತಾ ಇದ್ದೀನಿ, ಪೂರ್ತಿ ಬ್ಯಾಕ್ ಮಾಡ್ತೇನೆ. 3 ಎಕ್ಸಸೈಸ್ ಮತ್ತೆ ಮುಗಿಸ್ತೇನೆ. ಈ ವೀಕ್ ಮತ್ತೆ ಬ್ಯಾಕ್ ಮಾಡೋದಿಲ್ಲ, ಒಂದೊಂದು ಪಾರ್ಟ್ ಇಷ್ಟೇ ಮಾಡ್ತೇನೆ ವೀಕಲ್ಲಿ. ಇನ್ನೊಂದು 2 ಸೆಟ್ ಇದಾವ. ನಾ ಫಸ್ಟಿಗೆ ಪುಲ್ಅಪ್ಸ್ ಮಾಡಿದೆ. ಅಲ್ಲೇ ಪುಲ್ಅಪ್ಸ್ ಯಾವ ಥರ ಅಂತ ಅಂದ್ರೆ, ನಾ ಫಸ್ಟಿಗೆ ಹಂಗೆ ವಿತೌಟ್ ವೇಟ್ ಲಿಫ್ಟ್ ಮಾಡ್ಲಿಲ್ಲ, ಹಂಗೆ ಪುಲ್ಅಪ್ಸ್ ಮಾಡ್ತಾರಲ್ಲ ಹಂಗೆ ಮಾಡಿದೆ. ಅವಾಗ 10 ಮಾಡಾದ್ಮೇಲೆ ಮತ್ತೆ 5 kg ಪ್ಲೇಟ್ ಅದು ಬೆಲ್ಟಿಗೆ ಕಟ್ಟಿ ಆ್ಯಡ್ ಮಾಡ್ತಾರಲ್ಲ ಆ ಥರ ಆ್ಯಡ್ ಮಾಡಿದೆ. 5 kg ಅಲ್ಲಿ 10 ರೆಪಿಟೇಷನ್ ಮಾಡಿದೆ. ಮತ್ತೆ 10 kg ಹಾಕಿದ್ದೆ. 10 kg ಅಲ್ಲಿ 7ರಿಂದ 6 ಏನೋ ಹೋಯ್ತು. ಆಮೇಲೆ ಮತ್ತೆ 3 ಮಾಡಿದೆ. ಅಷ್ಟು ಫುಲ್ ರೇಂಜ್ ಅಲ್ಲಿ ಹೋಗಿಲ್ಲ, ಸ್ವಲ್ಪ ಮೇಲೆ ಹೋಗಿತ್ತು ಅಷ್ಟು. ಅದು ವಾರ್ಮಪ್ ಸೆಟ್ ಮಾಡತ್ತಿದ್ದೆ ನಾನು. ವಾರ್ಮಪ್ ಸೆಟ್ಟಿಗೆ ನಾನು ಪುಲ್ಅಪ್ಸ್ ಮಾಡ್ತೇನೆ 3 ಸೆಟ್. ಚಲೋ. ಇನ್ನೊಂದು ಸೆಟ್ ಐತಿ, ಅಡ್ಡಿಲ್ಲ. 50 ರೆಪಿಟೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಹೆವಿ ಅನ್ಸಾತೈತಿ. ಆಯ್ತು, 3 ಸೆಟ್. ಸ್ವಲ್ಪ ಇವತ್ತು ತುಂಬಾ ಡಿಫಿಕಲ್ಟ್ ಅನ್ಸಾತಿದ್ ಇದು ಮಾಡ್ಲಿಕ್ಕೆ. ಯಾಕಂದ್ರೆ ಫಸ್ಟ್ ಸೆಟ್ ನಾನು ಅಲ್ಲಿ ವಾರ್ಮ್ ಮಾಡೋ ಮುಂಚೆ ನಾನು ಪುಲ್ಅಪ್ಸ್ ಮಾಡಿದ್ನ, ಸ್ವಲ್ಪ ಅಲ್ಲಿ ಹೆವಿ ಆಗುತ್ತೆ ನಮ್ಗೆ. ಅದ್ರ ಸಲುವಾಗಿ ಅಲ್ಲಿ ಮಾಡಿದ್ದೆ ನಾನು. ಯಾಕಂದ್ರೆ ಇಲ್ಲಿ ನನಗೆ ಜಾಸ್ತಿ ವೇಟ್ ಆಗಲ್ಲ ಅಂತ ಹೇಳಿ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನಾನು ಇಲ್ಲಿ ಬಂದಿದ್ದೆ. ಅವಾಗ ಸ್ವಲ್ಪ ಇದು ಹೆವಿ ಆಗುತ್ತ ಅಂತ ಹೇಳಿ. ಎರಡನೇ ಸೆಟ್ ಸೇಮ್ ವೇಟ್ ಹಾಕಿ ಮಾಡತ್ತೀನಿ.
ಇದನ್ನ ಮಾಡೋ ಮುಂಚೆ ಸ್ವಲ್ಪ ಅಷ್ಟೊಂದು ಕೇರ್ಫುಲ್ ಆಗಿ ಮಾಡ್ರಿ. ಯಾರನ್ನ ಬಿಗಿನರ್ಸ್ ಇದ್ರ ಲೈಟ್ ವೇಟ್ ಹಾಕಿ ಚೆನ್ನಾಗಿ ಬೆಲ್ಟ್ ಹಾಕೊಂಡ್ ಮಾಡ್ರಿ. ಅಷ್ಟೊಂದು ಹೆವಿ ಏನ್ ಮಾಡಕ್ ಹೋಗ್ಬೇಡ್ರಿ. ಇಂಜುರಿ ಪ್ರಶ್ನೆ ಅಂತ ಅಲ್ಲ, ಇದ್ರ ಮೇಲೆ ಇದು ಮಾಡೋ ಮುಂಚೆ ಬ್ಯಾಕ್ ಮೇಲೆ ಲೋಡ್ ಬರುತ್ತೆ. ಯಾಕಂದ್ರೆ ನೀವು ಪೂರ್ತಿ ಇದನ್ನ ಲೂಸ್ ಆಗಿ ಬಿಡ್ಬೇಕಾಗುತ್ತೆ, ಮತ್ತೆ ಪುಲ್ ಮಾಡ್ಬೇಕಾಗುತ್ತೆ. ಲೂಸ್ ಬಿಟ್ಟಾಗ ಪೂರ್ತಿ ಮತ್ತೆ ಈ ತರ ಬೆಂಡ ಹೋಗುತ್ತೆ ಇಲ್ಲಿ ಬ್ಯಾಕ್. ಮತ್ತೊಂದ್ ಸೆಟ್ ಐತಿ, ಲಾಸ್ಟ್ ಒಂದು. ಎಡಗಡೆಯಿಂದ 5 kg ಜಾಸ್ತಿ ಮಾಡೀನಿ, ಯಾಕಂದ್ರೆ 2 ಸೆಟ್ ಮಾಡೋ ಮುಂಚೆ ಸೇಮ್ ಔಟ್ ಎಲ್ಲ ಮಾಡಿದ್ದೆ. ಲಾಸ್ಟ್ ಸೆಟ್ ಅಲ್ಲ, ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳಿ ಮಾಡೀನಿ. ಲಾಸ್ಟ್ 3 ಸೆಟ್ ಇಷ್ಟು ತುದಿ ಬೆಳೆದಲ್ಲಿ ಹಿಡಿದಿದ್ದೆ ನಾನು. ಇಷ್ಟು ತುದಿ ಬೆಳೆಯಲ್ಲಿ ಎಷ್ಟು ವೇಟ್ ಹಾಕ್ತಾ ಹೋಗ್ತೀವಿ ಅಷ್ಟು ಕೈ ಜರಿತಾ ಹೋಗುತ್ತೆ ಇದರಲ್ಲಿ. ಅದೊಂದು ಮೇನ್ ಫಾಲ್ಟ್ ಇಲ್ಲಿ. ಆಯ್ತಿದೆ. ನೆಕ್ಸ್ಟ್ ಸಿಟ್ಟೆಡ್ ರೋ ಮಾಡ್ತೀನಿ. I don't have energy. ಇದು ಮಾಡಿ ಮುಗಿಸೋಣ ಅಂತ ಮಾಡಿದ್ದೆ, ಆದ್ರೆ ಅಷ್ಟೊಂದೇನು ಲೋಡ್ ಬಿದ್ದಿಲ್ಲ ಇದು. ಇನ್ನೊಂದು ಸಾರ್ಟ್ ಮಾಡ್ತೇನೆ, ಸ್ವಲ್ಪ ವೇಟ್ ಜಾಸ್ತಿ ಹಾಕಿ ಮಾಡ್ತೇನೆ. Ready?
ಆಯ್ತು, ಇವತ್ತಿನ ವರ್ಕೌಟ್ ಬ್ಯಾಕ್ ಪಂಪ್ ಚೆಕ್ ಮಾಡೋಣ ಯಾವ ಥರ ಬಂದೈತೆ ಅಂತ ಹೇಳಿ. ಇವತ್ತು ಏನಾದಂದ್ರೆ ಸ್ವಲ್ಪ ಇವತ್ತು ಅವ್ರು ಚಪಾತಿ ಕೊಡೋದು ಲೇಟ್ ಆಗುತ್ತೆ. ಅಸೋಲೆ ನಾನು ಬೆಳಿಗ್ಗೆ ಸೆಕೆಂಡ್ ಮೀಲ್ ತೊಗೊಂಡು ತುಂಬ ಲೇಟ್ ಆಯ್ತು. ಅರೌಂಡ್ ನಾನು 10:30 ತೊಗೊಂಡಿನಿ. 10:30ಗೆ ಸೆಕೆಂಡ್ ಮೀಲ್ ತೊಗೊಂಡು ಡೈರೆಕ್ಟ್ ನಾನು ಜಿಮ್ಮಿಗೆ ಬಂದೀನಿ. ಇವಾಗ ಇಲ್ಲಿ ಆ ತ್ರಾಸ ಆಗತ್ತದ. ಯಾಕಂದ್ರೆ ಇದು ಅದು ಒಟ್ಟಿಗೆ ಫುಲ್ ಐತಿ. ಮತ್ತೆ ನೀರು ಕುಡಿತಾ ಇದ್ದೆ ಮಿಡ್ಲಲ್ಲಿ. ಇದು ಸ್ವಲ್ಪ ಮುಂದ್ಗಡೆ ಹೋದಾಗ ಇದು ಒತ್ತಾಗ್ತೈತಿ ಇಲ್ಲಿ. ಅವಾಗ ಸ್ವಲ್ಪ ನಂಗೆ ಲಿಫ್ಟ್ ಮಾಡ್ಲಿಕ್ಕೆ, ಈ ತರ ಪುಲ್ ಮಾಡ್ಲಿಕ್ಕೆ ಸ್ವಲ್ಪ ತ್ರಾಸ ಆಗ್ತಾ ಇತ್ತು. ಇವತ್ತು ಚೆಸ್ಟ್ ನೋಡಿದ್ರೆ ಎಷ್ಟು ಸಣ್ಣ ತರ ಕಾಣೋದು. ನಿನ್ನೆ ಚೆನ್ನಾಗಿ ಪಂಪ್ ಬಂದಿದೆ. ಆ ತರ ಎಲ್ಲ ಟೈಮ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇನು ಪ್ರಾಬ್ಲಮ್ ಆಗ್ತಂದ್ರೆ ನನಗೆ ಲ್ಯಾಪ್ಸ್ ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಓದಿ ವಿಡಿಯೋದಲ್ಲಿ ಲ್ಯಾಪ್ಸ್ ಓಪನ್ ಮಾಡ್ಲಿಕ್ಕೆ ಹೋಗಿ ನಾನು ಶೋಲ್ಡರ್ ಓಪನ್ ಮಾಡ್ಬಿಡ್ತೇನೆ. ಆಯ್ತು, ಸ್ವಲ್ಪ ಈ ಕಡೆ ಗುಣ ಆಗ್ತದೆ ಲೆಫ್ಟ್ ಸೈಡ್. ಅದಿಲ್ಲ ಸ್ವಲ್ಪ ಚೇಂಜಸ್ ಕಾಣ ಬಾಡಿ ಒಳಗೆ. ಅವಾಗ ನಾನು ಹೊಟ್ಟೆ ತುಂಬ ಎದ್ದು ಕಾಣ್ತಿತ್ತು. ಅವಾಗ ನಾವು ಪೋಸಿಂಗ್ ಎಲ್ಲ ಮಾಡೋ ಮುಂಚೆ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ. ಸ್ವಲ್ಪ ನಾವು ಒಳಗೆ ಹಿಡ್ಕೊಲಿಕ್ಕೆ ಟ್ರೈ ಮಾಡ್ತಿದ್ದೆ. ಇವಾಗ ಆ ಥರ ಏನು ಕಾಣೋದಿಲ್ಲ. ಸ್ವಲ್ಪ ಚೆಸ್ಟ್ ಸ್ವಲ್ಪ ದೊಡ್ಡ ಕಾಣತಾವ. ಸ್ವಲ್ಪ ಬ್ಯಾಗ್ ಓಪನ್ ಮಾಡಿದಾಗ ಸ್ವಲ್ಪ ದೊಡ್ಡ ಕಾಣ್ತಾ ಇದಾವ.
ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿರಿ. ಮತ್ತು ನಾಳೆ ಸಿಗ್ಬೋದು.